ಸರ್ ನಿಮ್ಮ ಹೆಸರು? ಬಾಲಕೃಷ್ಣ ಅಂತ. ಓಕೆ, ನಿಮ್ಮ ಅಡ್ರೆಸ್ ಹೇಳಿ ಸರ್. ನಮ್ಮ ಅಡ್ರೆಸ್ಸು ನಂಬರ್ 420/14 ಅಮರ್ಜ್ಯೋತಿ ನಗರ್, ವಿಜಯನಗರ್, ಬೆಂಗಳೂರು. ಇವಾಗ ಇದು ಇಂಪ್ಲಾಂಟ್ ಹಲ್ ಸೆಟ್ ಹಾಕೊಂಡಿದ್ದೀರಲ್ಲ ಸರ್ ನೀವು? ಫುಲ್ ಎಲ್ಲ ಹಲ್ಲೆಲ್ಲ ಫಿಕ್ಸ್ ಮಾಡಿಸ್ಕೊಂಡಿದ್ದೀರಾ? ಹೌದು. ಓಕೆ, ಎಷ್ಟು ದಿನ ಆಯ್ತು ಫಿಕ್ಸ್ ಮಾಡಿಸ್ಕೊಂಡು? ಅದೇ 20 ದಿವಸ ಆಯಿತು. ಈಗ ಈ 20 ದಿನದಲ್ಲಿ ಊಟ ಎಲ್ಲ ಯಾವ ರೀತಿ ಮಾಡ್ತಾ ಇದ್ದೀರಾ ನೀವು? ಈಗ ಮುಂಚೆಗಿಂತ ಇಂಪ್ರೂವ್. ಈಗ ಸರಳ ಜಗಿತೀವಿ, ಏನು ನಮಗೆ ಹಿಂದೆ ಮುಂದೆ ನೋಡೋದಲ್ಲ. ಹೌದಾ? ಏನ ಚಕ್ಲಿ ಆಗಲಿ, ಉಂಡೆ ಆಗಲಿ, ಇನ್ನೊಂದಾಗಲಿ. ಓಕೆ, ಚಪಾತಿ ರೋಟಿ ಎಲ್ಲ ತಿಂತಾ ಇದ್ದೀರಾ? ಚಪಾತಿ ರೋಟಿ, ಜೋಳದ ಬಕ್ರಿ ರೋಟಿ ತಿನ್ನೋದು ಎಲ್ಲ ತಿಂತಾ ಇದ್ದೀವಿ. ಓಕೆ ಸರ್, ಇವಾಗ ಈ 20 ದಿನದಲ್ಲಿ ಹಲ್ಲು ಹಾಕ್ಸ್ಕೊಂಡಾಯ್ತಲ್ಲ 20 ದಿನ, ಈ 20 ದಿನದಲ್ಲಿ ನಿಮ್ಗೆ ಏನಾದರೂ ಸ್ಲೋ ಆಗಿ ಹೆಲ್ತ್ ಇಂಪ್ರೂವ್ಮೆಂಟ್ ಕಂಡು ಬರ್ತಾ ಇದೆಯಾ? ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ನಾವು ಹಿಂದಿನ ಜನ್ಮನೇ ಹೋಗಿ ಮತ್ತೊಂದು ಜನ್ಮ ಬಂದಂಗಿದೆ. ಓಕೆ ಸರ್, ಓಕೆ ಸರ್. ಹಾಗಾದ್ರೆ ನೀವು ಇದು ಬೇರೆ ಪೇಷಂಟ್ಸಿಗೆ, ವಯಸ್ಸಾಗಿದ್ದವರಿಗೆ, ಹಲ್ಲಿಲ್ದಂಥವರಿಗೆ ಹಲ್ಲು ಹಾಕ್ಸ್ಕೊಂಡು ಸರಿಯಾಗಿ ಅಗದು ಉಣ್ಣಿ ಅಂತ ಬೇರೆಯವ್ರಿಗೆ ಅಡ್ವೈಸ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಯಾಕಂದ್ರೆ ನನಗೇನೆ ಮೊದಲು ಇದ್ರೊಳಗೆ ನಂಬಿಕೆನೇ ಬರಲಿಲ್ಲ. ದೇವರು ಕೊಟ್ಟಿದ್ದು ಒಂದ್ಸತಿ ಹಲ್ಲು ಹೋಯ್ತು ಅಷ್ಟೇ, ಮತ್ತೆ ಹೆಂಗೆ ಅಂತ. ಈಗ ನಮ್ಮ ಡಾಕ್ಟರ್ ಸಾಹೇಬರು ಹಿರೇಮಠ ಅವ್ರು ಮಾಡಿದ್ದು ನೋಡಿದ್ರೆ ಹೊಸ ಜನ್ಮಾನ ಕೊಟ್ಟು ಬಿಟ್ಟಾರ ನಮಗೆ ಅವರು. ಇವಾಗ ನೀವು ಖುಷಿಯಿಂದ 3 ಹೊತ್ತು ಊಟ ಮಾಡ್ಬೋದು? 3 ಹೊತ್ತು ಮಾಡೋದಿಲ್ಲ, ಯಾಕಂದ್ರೆ ಅದು ನಿಷಿದ್ಧ. 2 ಹೊತ್ತು ಊಟ ಮಾಡ್ತೇವೆ. 2 ಹೊತ್ತು ಊಟ ಮಾಡ್ತೀರಾ? ಬಟ್ ಊಟ ಮಾಡ್ಬೇಕಾ ಎಂಜಾಯ್ ಮಾಡ್ತೀರಾ? ಟೇಸ್ಟ್ ಎಲ್ಲ ಎಂಜಾಯ್ ಮಾಡ್ತೇವೆ ಸರ್. ನಾವು ಡಾಕ್ಟರ್ ಹಿರೇಮಠನ ಅವ್ರು ನೆನೆಸ್ಕೊಂಡು ಅವ್ರ ಸ್ಮರಣೆ ಮಾಡ್ಕೊಂಡು ಊಟ ಮಾಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ, ಹಾಗಾದ್ರೆ ಬೇರೆ ಪೇಷಂಟ್ಸಿಗೆ ಅಡ್ವೈಸ್ ಮಾಡ್ಬೋದು ನೀವು, ಅವರು ಮಾಡಿಸ್ಕೋಬಹುದು ಅಂತ? ಖಂಡಿತ ಮಾಡಿಸ್ಕೋಬಹುದು ಸರ್. ಯಾಕೆಂದ್ರೆ ಇದು ಹೊಸ ಜನ್ಮನ ನಿಮಗೆ ಸಿಗ್ತದೆ. ಯಾಕೆಂದ್ರೆ ನಿಮ್ಗೆ ಸುಮಾರಿಗೆ 70 ವರ್ಷಕ್ಕೆ ಈ ಥರ ಪ್ರಾಬ್ಲಮ್ ಬರ್ತದೆ. ಓಕೆ, ಮತ್ತು ಅದು ಆವಾಗ ಇದು ಮಾಡಿಸ್ಕೊಂಡು ಬಿಟ್ರೆ ಮತ್ತೊಂದು ಜನ್ಮನೇ 70, 140 ಆಗ್ಬಿಡ್ತದೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.